ಹಾಯ್ ಗೈಸ್, ದಿಸ್ ಇಸ್ ವಿಕೆ ಬ್ರೋ. ಹೆಂಗದಿರಿ ಎಲ್ಲರೂ? ಇವತ್ತೊಂದು ಮತ್ತೆ ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬಂದೇನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಟ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಆನ್ಲೈನ್ ಮನಿ ಹೆಂಗೆ ಅರ್ನ್ ಮಾಡೋದು, ನಾವು ಮನಿ ಒಳಗೆ ಕುಂತ್ಕೊಂಡ್ ಕ್ಯಾಸ ರೊಕ್ಕ ಹೆಂಗೆ ಗಳಿಸೋದು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಬಂದೇನಿ. ಸೊ ಭಾಳ ಇಂಪಾರ್ಟೆಂಟ್ ನೋಟ್ ಅದಾವ. 3 ಟ್ರಿಕ್ ಹೇಳ್ತೀನಿ, 3 ಟ್ರಿಕ್ ಫಾಲೋ ಮಾಡಿ ಡೆಫಿನೆಟ್ಲಿ ವರ್ಕ್ ಆಗ್ತೈತಿ. ಸೊ ಮೊದಲನೇ ಟ್ರಿಕ್ ಏನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿಬಿಡ್ರಿ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹೆಂಗಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಕಂಟಿನ್ಯೂ ರೀಲ್ಸ್ ಅಪ್ಲೋಡ್ ಮಾಡಿರಿ. ಇನ್ಸ್ಟಾಗ್ರಾಮ್ ಒಳಗೆ ನೀವು 1 ಲಕ್ಷ ಫಾಲೋವರ್ಸ್ ಮಾಡ್ಕೊಂಡ್ರಿ ಅಂದ್ರೆ ಏನೇನು ಬೆನಿಫಿಟ್ಸ್ ಅದಾವ ಅನ್ನೋದು ಮುಂದೆ ಹೇಳ್ತೀನಿ, ಕೇಳ್ರಿ, ಸ್ಕಿಪ್ ಮಾಡ್ದಂಗೆ ಕೇಳ್ರಿ. ಸೊ ನೀವು 1 ಲಕ್ಷ ಫಾಲೋವರ್ಸ್ ಮಾಡ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಅಂತ ರೊಕ್ಕ ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ ಅದು ರೊಕ್ಕ. ಇನ್ಸ್ಟಾಗ್ರಾಮ್ ಡೈರೆಕ್ಟಾಗಿ ಎಲ್ಲೂ ಬರೋದಿಲ್ಲ ಅಮೌಂಟ್. ಸೊ ಇನ್ಸ್ಟಾಗ್ರಾಮ್ನಿಂದ ಅಮೌಂಟ್ ಹೆಂಗೆ ಗಳಿಸೋದು, ಇನ್ಸ್ಟಾಗ್ರಾಮ್ನಿಂದ ಅಮೌಂಟ್ ಹೆಂಗೆ ಗಳಿಸ್ಬೇಕಪ್ಪ ಅಂತಂದ್ರೆ, ಈಗ ನಿಮ್ಮ ಲೋಕಲ್ ಆಜು ಬಾಜು ಸಿಟಿ ಒಳಗೆ ಮಾರ್ಕೆಟ್ ಒಳಗೆ ಪ್ರಮೋಷನ್ಸ್ ಭಾಳ ಸಿಗ್ತಾವೆ. ಯಾವ ಥರ ಪ್ರಮೋಷನ್ಸ್ ಅಂದ್ರೆ ಹೋಟೆಲ್ ಪ್ರಮೋಷನ್ಸ್, ಸಾರಿ ಅಂಗಡಿ ಪ್ರಮೋಷನ್ಸ್, ಆಮೇಲೆ ಸಲೂನ್ಸ್, ಆಮೇಲೆ ಶೂಸ್, ಆಮೇಲೆ ಚಪ್ಪಲಿ ಅಂಗಡಿ, ಸಿಕ್ಕಾಪಟ್ಟಿ ಅಂಗಡಿ ಸಿಗ್ತಾವೆ. ಸೊ ನೀವು ಏನು ಮಾಡ್ಬೇಕು, ಅಲ್ಲಿ ಹೋಗಿ ಕ್ಯಾಸ ಅವ್ರ ಜೋಡಿ ಮಾತಾಡ್ಬೇಕು. ಹಿಂಗೆ ನನ್ನ ಇನ್ಸ್ಟಾ ಐ ಡಿ ಹಿಂಗೈತಿ, ನಾನು ನಿಮ್ಗೆ ಪ್ರಮೋಷನ್ ಮಾಡ್ತೇನೆ. ಸೊ ನಂಗೆ ಪ್ರಮೋಷನ್ ಮಾಡಿರ ಇಷ್ಟಿಷ್ಟು ಅಮೌಂಟ್ ಆಗ್ತೈತಿ, ನೀವು ಹಿಂಗೆ ಕೊಡ್ತೇನೆಂದ್ರೆ ನಾನು ಮಾಡ್ತೇನೆ, ನನ್ನಂತೇಳಿ ಇಷ್ಟು ಫಾಲೋವರ್ಸ್ ಅದಾರ ಅಂಥೇಳಿ ಮಾತಾಡ್ಬೇಕು. ನೀವು 1-2 ಪ್ರಮೋಷನ್ ಮಾಡಿರಂದ್ರೆ ಅವಾಗ ತಾನಾಗಿ ನಿಮಗೆ DM ಬರಾಕ ಚಾಲು ಆಗ್ತಾವೆ. ಅವರೆಲ್ಲ ಆಜು ಬಾಜು ಎಲ್ಲೆಲ್ಲಿ ಏನೇನು ಮಾರ್ಕೆಟಿಂಗ್ ಪ್ಲೇಸ್ ಐತಲ್ಲ, ಸೊ ಅಲ್ಲಿಂದ ನಿಮ್ಗೆ ಜನ ಕಾಂಟ್ಯಾಕ್ಟ್ ಮಾಡ್ಕೊಂತ ಅವರಾಗೆ ಬಂದು ಕ್ಯಾಸ್ ಕೇಳ್ತಾರೆ, ನಮ್ದು ಹಿಂಗೆ ಶಾಪ್ ಐತಿ, ನೀವು ಪ್ರಮೋಷನ್ ಮಾಡ್ತೀರೇನ ಅಂಥೇಳಿ. ಸೊ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಅಮೌಂಟ್ ಐತಿ, ಯಾರು ಹೇಳ್ಕೊಡಕ್ಕೆ ಹೋಗೋದಿಲ್ಲ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಯಾರೂ ಬಿಟ್ಕೊಡೋದಿಲ್ಲ ಈ ವಿಷಯ. 1 ಲಕ್ಷ ನಿಮ್ಮಂತೇಳಿ ಫಾಲೋವರ್ಸ್ ಅದಾರಂದ್ರೆ ಮಿನಿಮಮ್ ನೀವು 40,000 ರಿಂದ 50,000 ರೂಪಾಯಿ ಗಳಿಸ್ತೀರಿ ಮಂತ್ಲಿ. ಅಷ್ಟು ಲಾಭ ಐತಿ ಇನ್ಸ್ಟಾಗ್ರಾಮ್ ಒಳಗೆ. ಈಗ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ ನೋಡೋದು ಜನ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಾರೆ, ಬಟ್ ಇನ್ಸ್ಟಾ ಒಳಗೆ ಭಾಳ ಕ್ರೇಜ್ ಐತಿ, ಭಾಳ ಜಲ್ದಿ ಗ್ರೋ ಆಗ್ತೈತಿ ಇನ್ಸ್ಟಾಗ್ರಾಮ್ ಹೆಂಗೆ ಹರಡಾತೈತಪ್ಪ ಅಂದ್ರೆ 2019-20 ಕೊರೋನಾ ಹರಡಿತ್ತಲ್ಲ, ಆ ಟೈಪ್ ಇನ್ಸ್ಟಾಗ್ರಾಮ್ ಹರಡಾತೈತಿ. ಸೊ ಎಲ್ಲರೂ ನೀವು ಖಂಡಿತವಾಗಿ ಟ್ರೈ ಮಾಡಿರಿ. ಇನ್ಸ್ಟಾಗ್ರಾಮ್ ಭಾರಿ ಐತಿ, ನಾನು ಮಾಡಾಕತ್ತೇನಿ, ಸೊ ನಾನು ಗಳಿಸಾಕತ್ತೇನಿ. ಸೊ ನೀವು ಮಾಡಿರಿ. ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂತಂದ್ರೆ ವಿಡಿಯೋ ಎಡಿಟಿಂಗ್ ಭಾಳ ಅಂದ್ರೆ ಭಾಳ ಈಗಿನ ಕಾಲಮಾನೊಳಗೆ ಭಾಳ ಇಂಪಾರ್ಟೆಂಟ್ ಐತಿ. ಸೊ ನಿಮ್ಗೆ ಯಾವಾರ ದೊಡ್ಡ ಯೂಟ್ಯೂಬ್ ಚಾನಲ್ಸ್ ಇರ್ತಾವೆ, ಅವ್ರ ಜೋಡಿ ನೀವು ಮಾತಾಡಿ ಕ್ಯಾಸ ವಿಡಿಯೋ ಎಡಿಟಿಂಗದ್ದು ಏನಾರ ನೀವು ಕಾಂಟ್ರಾಕ್ಟ್ ಹಿಡ್ಕೊಂಡ್ರಿಪ್ಪ ಅಂತಂದ್ರೆ ಮಂತ್ಲಿ ಇಷ್ಟು ಪೇಮೆಂಟ್ ಅಂಥೇಳಿ. ಸೊ ಅದರಲ್ಲಿಂದನೂ ನೀವು ಫ್ರೀ ಟೈಮ್ ಒಳಗೆ ಮಾಡ್ಬೋದು. ನೀವು ಜಾಬ್ ಮಾಡಿರಿ, ಏನಾರ ಕಂಪ್ನೀಸ್ಗೆ ಹೋಗ್ರಿ, ನೀವೇನಾರ ಆಫೀಸಿಗೆ ಹೋಗ್ರಿ, ಅದನ್ನು ಮಾಡ್ಕೊತಾನ ನೀವು ಇದನ್ನು ಮಾಡ್ಬೋದು. ನಿಮ್ಮ ಫ್ರೀ ಟೈಮ್ ಒಳಗೆ ವಿಡಿಯೋ ಎಡಿಟಿಂಗ್ ಮಾಡೋದು, ಥಂಬ್ನೈಲ್ ಮಾಡಿ ಕೊಡೋದು. ಒಂದು ಥಂಬ್ನೈಲಿಗೆ 400 ರಿಂದ 500 ರೂಪಾಯಿ ತೊಗೋತಾರೆ. ಈಗ ಒಂದು ಥಂಬ್ನೈಲ್ ರೆಡಿ ಮಾಡೋಕೆ 400 ರಿಂದ 500 ರೂಪಾಯಿ. ಒಂದು ವಿಡಿಯೋ ಎಡಿಟಿಂಗಿಗೆ ಲೆಕ್ಕ ಹಾಕ್ರಿ, ನೀವು ಮಿನಿಮಮ್ 5,000 ರೂಪಾಯಿ ತೊಗೊಂಡಿರಂದ್ರೂ ನೀವು ಒಂದು ತಿಂಗಳದಾಗ ಬರೀ 4 ವಿಡಿಯೋ ಮಾಡಿದ್ರು 20,000 ರೂಪಾಯಿ. ಇದು ನಿಮ್ಮ ಸೈಡ್ ಇನ್ಕಮ್. ನೀವು ಕಂಪ್ನಿ ಮಾಡ್ಬೋದು, ನೀವು ಆಫೀಸಿಗೆ ಹೋಗ್ಬೋದು, ಅಥವಾ ನೀವೇನಾರ ಫಾರ್ಮಿಂಗ್ ಮಾಡ್ಬೋದು, ಡೈರಿ ಮಾಡ್ಬೋದು. ನೀವು ಅದನ್ನೆಲ್ಲ ಮಾಡ್ಕೊತ ಇದು ಸೈಡ್ ಇನ್ಕಮ್ ಮಾಡ್ಬೋದು. ಸೊ ಇದು ಭಾರಿ ಅಂದ್ರೆ ಭಾರಿ ಆಪ್ಷನ್ ಐತಿ. ವಿಡಿಯೋ ಎಡಿಟಿಂಗ್ ಟ್ರೈ ಮಾಡಿರಿ, ನೋಡಿರಿ, ಕಲೀರಿ. ಯೂಟ್ಯೂಬ್ ಒಳಗೂ ಇದ್ರ ಟ್ಯುಟೋರಿಯಲ್ಸ್ ಸಿಗ್ತಾವೆ. ನೀವು ಮೊಬೈಲ್ ಒಳಗೆ ಟ್ರೈ ಮಾಡಿರಿ, ಪರವಾಗಿಲ್ಲ, ಬಟ್ ಮಾಡಿರಿ, ಡೆಫಿನೆಟ್ಲಿ ಮಾಡಿರಿ, ಭಾಳ ಚಲೋ ಐತಿ. ಸೊ ಮೂರನೇದು ಏನಪ್ಪ ಅಂದ್ರೆ ಸ್ಕ್ರಿಪ್ಟ್ ರೈಟರ್ಸಿಗೆ ಭಾಳ ಅಂದ್ರೆ ಭಾಳ ವ್ಯಾಲ್ಯೂ ಐತಿ. ನೀವು ಒಂದು ಯಾವುದೋ ಫಂಕ್ಷನದು ಸ್ಕ್ರಿಪ್ಟ್ ಬರಿಬೋದಾ, ಬೇರೆ ಒಂದು ಎದರ್ದಾರ ಈಗ ಸೋಷಿಯಲ್ ಮೀಡಿಯಾ ಸ್ಕ್ರಿಪ್ಟ್ ಬರಿಬೋದಾ, ಲೈಕ್ ಕಾಮಿಡಿ ಸ್ಟೋರೀಸ್, ಸೀರಿಯಸ್ ಸ್ಟೋರೀಸ್. ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗೆ ಈಗ ರಿಸರ್ಚೇಬಲ್ ಯೂಟ್ಯೂಬ್ ಚಾನಲ್ಸ್ ಇರ್ತಾವೆ, ಹಿಸ್ಟ್ರಿ ಬಗ್ಗೆ ಹೇಳ್ತಿರ್ತಾರೆ. ಆ ಥರ ಯಾವಾರ ನಿಮ್ಮ ಚಾನಲ್ಸ್ ಕಾಂಟ್ಯಾಕ್ಟ್ ಅದ ಆದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ನೀವು ಸ್ಕ್ರಿಪ್ಟ್ ಬರೀರಿ. ಕಾಮಿಡಿ ಚಾನಲ್ಸ್ ಅಂತ ಸಿಕ್ಕಾಪಟ್ಟೆ ಅದ ಉತ್ತರ ಕರ್ನಾಟಕ ಒಳಗೆ. ನೀವು ಸ್ಕ್ರಿಪ್ಟ್ ಬರ್ಬಾರ್ದು ಕ್ಯಾಸ ಚಲೋ ಪಾಪ್ಯುಲರ್ ಯೂಟ್ಯೂಬರ್ಸ್ ಹತ್ರ ಕಳಿಸಿರಿ. ಅವ್ರು ನಿಮಗೆ ಸ್ಕ್ರಿಪ್ಟ್ ಇಷ್ಟ ಕ್ಯಾಸ ಸ್ಕ್ರಿಪ್ಟ್ ಮಾಡಿರಂದ್ರೆ ನಿಮ್ಮದು ಕಾಂಟ್ರಿಬ್ಯೂಷನ್ ಆಗ್ತೈತಿ, ನಿಮ್ಗೆ ಅಮೌಂಟು ಸಿಗ್ತೈತಿ, ನಿಮ್ಮ ಹೆಸರು ಬೆಳಿತೈತಿ. ಸೊ ನಿಮ್ಮ ನಾಲೆಜು ಗೇನ್ ಆಗ್ತೈತಿ, ಅದ ನಿಮ್ಗೆ ಫುಲ್ ಟೈಮ್ ಜಾಬ್ ಆಗಿಯೂ ಆಗ್ತೈತಿ. ಸೊ ಸ್ಕ್ರಿಪ್ಟಿಗೆ ಭಾಳ ವ್ಯಾಲ್ಯೂ ಐತಿ, ಅದ್ರ ಕಡೆ ಫೋಕಸ್ ಮಾಡಿರಿ. ಖಾಲಿ ಕುಂತ ಓದೋದು ಬರೆಯೋದು ಹ್ಯಾಬಿಟ್ ಮಾಡ್ಕೊರಿ. ಇದರಿಂದ ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಆಗ್ತೈತಿ, ನಿಮ್ಗೆ ಹೊಸ ಯೂನಿಕ್ ಐಡಿಯಾನೂ ಬರ್ತಾವೆ. ಸೊ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿರಿ. ಸೊ ನಾ ಹೇಳೋದು ಏನಂತಪ್ಪ ಅಂದ್ರೆ, ಮಿಡಲ್ ಕ್ಲಾಸ್ ಹುಡುಗರಿಗೆ ಒಂದೇ ಒಂದು ಅಮೌಂಟ್ ಬೇಕು, ಜೀವನದಾಗ ಅಮೌಂಟ್ ಬೇಕು. ಸೊ ತಪ್ಪು ದಾರಿ ಹಿಡಿದ ಅಮೌಂಟ್ ಗಳಿಸೋಕ್ಕಿಂತ ಚಲೋ ದಾರಿ ಹಿಡೀರಿ. ಕೆಟ್ಟ ದಾರಿ ಹಿಡಿದ ಕ್ಯಾಸ್ ಅಮೌಂಟ್ ಗಳಿಸಿರ ಹೆಸರು ಕೆಡ್ತೈತಿ, ಪ್ಲಸ್ ತಂದೆ ತಾಯಿಗೂ ಕೆಟ್ಟ ಹೆಸರು. ಸೊ ಚಲೋ ದಾರಿ ಹಿಡೀರಿ. ನಿಮ್ಮಿಂದ 4 ಜನಕ್ಕೆ ಒಳ್ಳೇದಾದ್ರೆ ಸಾಕು. ನೀವು ಅಮೌಂಟ್ ಗಳಿಸಿರಿ, ಬಿಡ್ರಿ, ದೇವ್ರು ನಿಮ್ಮ ಹಣೆ ಬರ್ದಾಗಿದ್ದು ನಿಮ್ಗೆ ಕೊಡ್ತಾನೆ. ನಿಮ್ಮಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ಅದು ಇಂಪಾರ್ಟೆಂಟ್. ನಮ್ಮನ್ನು ನೋಡಿ 4 ಜನ ಒಳ್ಳೆ ಹಾದಿ ಮೇಲೆ ಬಂದ್ರಂದ್ರೆ ಸೊ ಅದೇ ನಮ್ಮ ತಾಯಿ ತಂದಿಗೆ ಹೆಮ್ಮೆ ತರುವಂಥ ಕೆಲಸ ಮಾಡಿರಿ. ಕೆಟ್ಟ ಹೆಸರು ಯಾವತ್ತೂ ತರಬೇಡ್ರಿ. ಸೊ ಮತ್ತೆ ಮುಂದಿನ ಟಾಪಿಕ್ ಒಳಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ಕ್ಯಾಸ್ ಬರ್ತೇನೆ. ಸೊ ಹಿಂಗೆ ಸಪೋರ್ಟ್ ಮಾಡಿರಿ. ಬಾಯ್.